ಚಿತ್ರವಿಶೇಷದ ಇಂದಿನ ಗೀತೆ ಬನದಲ್ಲಿ ನಗು ಸುಮದಲ್ಲಿ ಪ್ರೀತಿ ಹಾಡಲಿ ತಾನ ಮೂಡಲಿ. ಇದು ಕಾಂಚನ ಮೃಗ ಚಿತ್ರದ ಗೀತೆ. 1981ರಲ್ಲಿ ತೆರೆ ಕಂಡಂತಹ ಚಿತ್ರ. ಈ ಗೀತೆಗೆ ಸಂಗೀತ ನೀಡಿರುವವರು ಅಶ್ವಥ್ ಮತ್ತು ವೈದಿ, ಅಂದರೆ ಸಿ ಅಶ್ವಥ್ ಹಾಗೂ ಎಲ್ ವೈದ್ಯನಾಥನ್. ಸಿ ಅಶ್ವಥ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ನಾಡಿನ ಹೆಸರಾಂತ ಗಾಯಕರು. ಅನೇಕ ಭಾವಗೀತೆಗಳನ್ನು, ಚಿತ್ರಗೀತೆಗಳನ್ನು ಹಾಗೂ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಆದರೆ ಇವರು ಅನೇಕ ಚಿತ್ರಗಳಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು ಅನ್ನುವ ವಿಷಯ ಹಲವು ಜನರಿಗೆ ತಿಳಿದಿಲ್ಲ. ಇನ್ನು ಎಲ್ ವೈದ್ಯನಾಥನ್ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆಳವಾಗಿ ಅಧ್ಯಯನ ಮಾಡಿದ್ದವರು. ಮ್ಯೂಸಿಕಾಲಜಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಕಂಪೋಸರ್. ಖ್ಯಾತ ಪಿಟೀಲು ವಾದಕರಾದ ಎಲ್ ಶಂಕರ್ ಹಾಗೂ ಎಲ್ ಸುಬ್ರಹ್ಮಣ್ಯನ್ ಅವರ ಹಿರಿಯ ಅಣ್ಣ. ಎಲ್ ವೈದ್ಯನಾಥನ್ ಅವರು ತಮ್ಮ ಕೆರಿಯರ್ ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರಾಗಿದ್ದ ಜಿ.ಕೆ. ವೆಂಕಟೇಶ್ ಅವರಿಗೆ ಅಸಿಸ್ಟೆಂಟ್ ಆಗಿದ್ದರು. ಕಾಕನಕೋಟೆ ಚಿತ್ರದ ಹಾಡುಗಳ ರೆಕಾರ್ಡಿಂಗ್ ಟೈಮ್ನಲ್ಲಿ ಇವರು ಸಿ ಅಶ್ವಥ್ ಅವರನ್ನು ಭೇಟಿಯಾದರು. ಇಬ್ಬರ ಮನಸ್ಸು ಒಂದಾಯಿತು. ಇಬ್ಬರು ಜೋಡಿಯಾಗಿ ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು. ಅನಂತ್ನಾಗ್ ಅಭಿನಯದ ಅನುಪಮ, ಆಲೆಮನೆ, ಬಾಡದ ಹೂವು, ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ ಇವರು ಸ್ವರ ಸಂಯೋಜಿಸಿರುವ ಕೆಲವು ಚಿತ್ರಗಳು. ಈಗ ನಾನು ಸೆಲೆಕ್ಟ್ ಮಾಡಿರುವ ಗೀತೆ ಈ ಜೋಡಿ ಸ್ವರ ಸಂಯೋಜನೆ ಮಾಡಿರುವ ಕಾಂಚನ ಮೃಗ ಚಿತ್ರದ ಗೀತೆ. ಈ ಗೀತೆಯ ಗಾಯಕರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಇನ್ನು ಈ ಚಿತ್ರದ ವಿಶೇಷವೇನು ನೋಡಿ ಸ್ನೇಹಿತರೆ. ಕಾಂಚನ ಮೃಗ ಚಿತ್ರ ಯಾವಾಗ ಬಿಡುಗಡೆಯಾಯಿತು, ಯಾರೆಲ್ಲ ನಟಿಸಿದ್ದಾರೆ, ನಿರ್ದೇಶಕರು ಯಾರು, ಇದ್ಯಾವುದರ ಬಗ್ಗೆಯೂ ಗೂಗಲ್ನಲ್ಲಾಗಲಿ, ವಿಕಿಪೀಡಿಯಾದಲ್ಲಾಗಲಿ, ಯೂಟ್ಯೂಬ್ನಲ್ಲಾಗಲಿ ಮಾಹಿತಿ ಲಭ್ಯ ಇಲ್ಲ. ಒಂದೆರಡು ಹಾಡಿನ ಆಡಿಯೋ ಲಿಂಕ್ಗಳು ಯೂಟ್ಯೂಬ್ನಲ್ಲಿ ದೊರೆಯುತ್ತೆ. ಟಿವಿಯಲ್ಲಿ ಈ ಚಿತ್ರ ಅಥವಾ ಚಿತ್ರದ ಹಾಡುಗಳು ಪ್ರಸಾರವಾದ ಹಾಗಿಲ್ಲ. ರೇಡಿಯೋದಲ್ಲಿಯೂ ಕೂಡ ಈ ಚಿತ್ರದ ಗೀತೆಗಳನ್ನು ಕೇಳಿದ ನೆನಪಿಲ್ಲ. ಈಗ ಈ ಸುಮಧುರವಾದ ಗೀತೆ ನಿಮ್ಮೆಲ್ಲರಿಗಾಗಿ. ಬನದಲ್ಲಿ ನಗು ಸುಮದಲ್ಲಿ ಪ್ರೀತಿ ಹಾಡಲಿ ತಾನ ಮೂಡಲಿ. ಶೃಂಗಾರ ಕಾವ್ಯ ಭಾವ ಮೈತಾಳಿ ಬಂದಿತೋ, ಸಂಗೀತ ರಾಗಲಾಸ್ಯ ಈ ಜೀವ ತುಂಬ